ಅತ್ತೆ ಬರ್ರಿ ಅತ್ತೆ ಹೋಗ್ಬಿಟ್ಟು ಆ ಬದ್ರಿಗೆ ಸರಿಯಾಗಿ ಉಗಿದ್ಬಿಟ್ಟು ಬರೋಣ. ಕಾಲಿಗೆ ಬಿಡ್ಬೇಕಲ್ಲ ನಿಮ್ಮ ಕಾಲ್ಗೆ. ಕಾಲಿಗೆ ಬೀಳ್ತೀನಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ರು ತಾನೆ, ಪಂಚಾಯತಿ ಮುಂದೆನೇ ನೀವು ಒಪ್ಕೊಂಡಿದ್ರು ತಾನೆ. ಅವಳು ಪಂಚಾಯತಿ ಮುಂದೆನೇ ಕಾಲಿಗೆ ಬಿಡ್ಬೇಕು ಕಣತ್ತೆ. ಕೊಟ್ಟು ಮಾತಿಗೆ ತಪ್ಪಂಗಿಲ್ಲ ಅಷ್ಟೇನಿಯ, ಸಾಕ್ಷಿಗೆ ಇಡೀ ಊರೇನಿಯೇ ಸಾಕ್ಷಿಗೈತೆ. ಕೊಟ್ಟು ಮಾತಿಗೆಲ್ಲ ತಪ್ಪಂಗಿಲ್ಲ, ಏನೂ ಇಲ್ಲ ನೋಡಿ. ಬರ್ರಿ ಹೋಗ್ಬಿಟ್ಟು ನಾನೇ ಏನಿಯ ಬೀಳಿಸ್ತೀನಿ ಕಾಲ್ಗೆ. ನೋಡಿ ಇಡೀ ಮನೆ ಫುಲ್ ನಿಮ್ಮ ಕಾಲಿಗೆ ಬಿಡ್ಬೇಕು, ಹಂಗೆ ಮಾಡ್ತೀನಿ. ಬರ್ರಿ ಅತ್ತೆ ಹೋಗೋಣ. ಹೋಗಮ್ಮಿ, ಯಾರು ಬಂದಾರತ್ತಾಗೆ ಒಂಥರ ಅನ್ನಿಸ್ತದ ನಂಗಂತೂ. ಕಾಲಿಗೆ ಬೀಳು ಕೈಗೆ ಬೀಳು ಅಂತ ಕೇಳೋದೇನೇನಿಯ ಒಂಥರ ಬೇಜಾರಾಯ್ತದ ನನಗೆ. ಯಾರು ಕೇಳ್ತಾರೆ? ಆ ಬದ್ರಿ ಬೀಳ್ತಾಳೆ ಹೇಳು, ಊರ್ ಜನಕ್ಕೆಲ್ಲ ಗೊತ್ತಲ್ವಾ? ಊರ್ ಜನ ಎಲ್ಲ ಹೇಳೋರಲ್ಲ ಕಾಲಿಗೆ ಬೀಳ್ಬೇಕು ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಗೊತ್ತು ತಾನೆ, ಮೊದ್ ಬಿದ್ದೆ ಬೀಳ್ತಾಳೆ ಸುಮ್ಕಿರ್ ಬಂದ್ಬಿಟ್ಟು. ನಾವು ಕೇಳೋದಂಥದ್ದು ಏನೈತೆ? ಬಂದು ಬೀಳ್ದಿದ್ದಂಗೆ ಇತ್ತಾಳೆ ಕಾಲ್ಗೆ. ನಾನು ಹಂಗೆ ಅನ್ಕೊಂಡು ಸುಮ್ಮನಿದ್ದೆ, ಅವಳೇ ಬಂದು ಬೀಳ್ತಾಳೆ ಅಂತ. ಅವಳು ಬೀಳ ಅಂತ ಮಕ್ಕದೊಳಲ್ಲ, ನಾವೇ ಹೋಗಿ ಬೀಳಿಸ್ಕೋಬೇಕು ಅಷ್ಟೇನಿಯ. ನೋಡಿ ಅತ್ತೆ, ನಿಮ್ಮ ಕಾಲು ಮುಂದಕ್ಕೆ ಬದ್ರಿ ನಾವು ತಂದು ಬೀಳಿಸ್ತೀನಿ ಅಂತ ಹೇಳಿದ್ದೆ. ಈಗ ಅವಳನ್ನ ಕಾಲಿಗೆ ಬೀಳ್ಸೋ ಜವಾಬ್ದಾರಿ ನಂದು ಅಷ್ಟೇನಿಯ. ನೀವು ಯಾಕೆ ನೀವು ಬರಲಿಲ್ಲ ಅಂದರೆ ಪರವಾಗಿಲ್ಲ, ನೀವು ಆರಾಮಾಗಿರಿ ಮನೆಗೇನೇನಿಯ, ಸರಿನಾ? ಏನೋ ಪಂಚಾಯತಿ ತಕ್ಕ ಬೇರೆ ನೀವು ಹೋಗ್ಬೇಕಂತೆ ನಾಳೆ, ರೆಡಿಯಾಗಿ ಎಲ್ಲನೂ. ಇನ್ನು ಪಂಚಾಯತಿ ತಕ್ಕ ಹೋಗೋದು ಬರೋದು, ಮೀಟಿಂಗ್ ಗೀಟಿಂಗ್ ಎಲ್ಲ ಇರ್ತವೆ, ಎಲ್ಲ ನೋಡ್ಕೋಬೇಕು, ಸರಿನಾ? ನೀವೂ ನೋಡಿ ಒಂದು ಕಡೆ ಇವಾಗ ಕುಂತ್ಕೊಳ್ಳಂಗಿಲ್ಲ, ಓಡಾಡ್ತಿರ್ಬೇಕು ಆಕ್ಟಿವ್ ಆಗಿ. ನಾನು ಹೋಗ ಬದ್ರಿ ಹತ್ರ ಹೋಗ್ಬಿಟ್ಟು ಮಾತಾಡ್ಕೊಂಬಿಟ್ಟು ಬರ್ತೀನಿ, ನಿಮ್ಮ ಕಾಲು ಮುಂದೆ ಕರ್ಕೊಬಂದು ಬೀಳಿಸ್ತೀನಿ, ಸುಮ್ಕೇರಿ. ಅವಳೆ ಹುಚ್ಚುಚ್ಚಿ ಥರ ಆಡ್ತಾವಳಂತ ಬಾರಿ. ಹೆಂಗೆಂಗೋ ಆಡ್ತಾವಳಂತೆ. ಬಿರಿಯಾನಿ ಎಲ್ಲ ವಾಪಸ್ ಕೊಡ್ರಿ ಅಂತ ಹೇಳ್ಬಿಟ್ಟು ಎಲ್ಲ ಕಿತ್ಕೊತಾವಳಂತೆ. ಏನು ಒಸಿ ಆಡ್ತಾವಳೆ ಅನ್ಕೊಂಡು ಹೆಂಗೆ ಸಿಕ್ಕರೆ ಹಂಗೆ ಆಡ್ತಾವಳಂತೆ. ಅವಳ್ತಕ್ಕೆ ಹೋಗ್ಬಿಟ್ಟು ನೀನು ಕೇಳ್ಬಿಟ್ಟು ಏನು ಮಾಡಿದೆ ನೀನು? ಸುಮ್ಕಿರು, ಎಂಥದ್ದು ಬೇಡ. ಕೊಟ್ಟರೆ ಚಾಲೆಂಜ್ ಕೊಟ್ಟಿದ್ದೀವಿ. ಇವಾಗ ನಾವೇನ ಸೋತೋಗ್ಬಿಟ್ಟಿದ್ರ ಮನೆಯಲ್ಲಿ ಬಿಟ್ಟಿರೋಳತ್ತೆ, ನಮ್ಮನ್ನು ಸುಮ್ಮನೆ ಬಿಟ್ಟಿರೋಳ ಹಾಕೊಂಡು ರುಬ್ಬಿರೋಳು ಇಷ್ಟೊತ್ತಿಗೆ. ಆಗಲೇ ಬಂದ್ಬಿಟ್ಟು ಕಾಲು ಬೀಳಿಸ್ಬಿಟ್ರೋಳು ಇಷ್ಟೊತ್ತಿಗೆ. ನೀವು ಸುಮ್ಕಿರ್ರಿ, ಸಿಕ್ಕಿರೋ ಚಾನ್ಸ್ ಮಿಸ್ ಮಾಡ್ಕೋಬಾರ್ದು. ಹೋಗಮ್ಮ, ನೀನು ಏನಾರ ಹೇಳಿದ್ದೇನು ಕೇಳಿ ಹೋಗೋದೇನೋ ಮಾಡೋಗು. ನೋಡೋಣ ಹೋಗು. ಸರಿ ಅತ್ತೆ. ಎಲ್ಲ ನನ್ನ ಸೊಸೆಯಿಂದನಪ್ಪ ಆಗಿದ್ದು. ನಾನು ಎಲೆಕ್ಷನ್ನಾಗ ಗೆದ್ದಿದ್ದೀನಿ, ಭಾಳ ಖುಷಿ ಆಯ್ತೈತೆ. ನೋಡೋಣ ಏನಾಯ್ತದೋ. ಈಗ ನಾನು ಗೆದ್ದಿರೋದು ಖುಷಿ ಆಯ್ತದೆ ಅನ್ನೋಕ್ಕಿಂತ ಬೊದ್ರಮ್ಮನ ಸೌತಿ ಬತ್ತಾಳೆ ನೋಡು, ಅದು ಭಾಳ ಖುಷಿ ಆಯ್ತಾಯ್ತು ನನಗಂತೂ. ಜಟಪಟ್ಟಿ ಚೆನ್ನಾಗಿರ್ತದೆ, ಜಟಪಟ್ಟಿ ಎಲ್ಲನೂ. ಬರಲಿ ಅವಳು. ನೋಡೋಣ ಇನ್ನು ಏನೇನು ಆಯ್ತದೆ, ಏನೇನು ಬಿಡ್ತದೆ ಅಂತ ಹೇಳ್ಬಿಟ್ಟು. ನಾನಂತೂ ಕಾಯ್ಕೊಂಡಿನಿ. ಫೋನ್ ಹಾಕಿದ್ದೆ, ಬತ್ತೀನಿ ಅಂದೋಳು, ಯಾಕೋ ಇನ್ನೂ ಬರಲೇ ಇಲ್ಲ. ಆಂಟಿ ಕಂಗ್ರ್ಯಾಚುಲೇಷನ್ಸ್ ನಿಮಗೆ, ನೀವೇ ತಾನೇ ಎಲೆಕ್ಷನ್ ವಿನ್ ಆಗಿದ್ದು. ತಗೊಳ್ಳಿ ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್. ಅಯ್ಯೋ ನೀವೇನು ತಂದು ಕೊಡಕ್ಕೆ ಹೋದ್ರಿ? ಅಯ್ಯೋ ಬ್ಯಾಡ ಸುಮ್ಕೆ ನೀವು ಇದೆಲ್ಲ ಏನಕ್ಕೆ ತಂದು ಕೊಡಕ್ಕೆ ಹೋದ್ರಿ? ನನ್ನ ಖುಷಿಗೆ ನೋಡಿ ಪಾರ್ಟಿ ಕೊಡೋಣ ಅಂತ ಅನ್ಕೊಂಡಿದ್ದೆ. ನಿಮ್ಗೆ ಎಲ್ರಿಗೂ ಪಾರ್ಟಿ ಅಂತೂ ಪಕ್ಕ ಕೊಡ್ತೀನಿ. ಎಲ್ಲರೂ ದೊಡ್ಡ ಹೋಟೆಲ್ಸ್ಗೆ ಹೋಗ್ಬಿಟ್ಟು ಪಾರ್ಟಿ ಮಾಡ್ಕೊಂಡು ನಿಮ್ದಿಯಾಗಿ ಬರೋಣ, ಓಕೆನಾ? ಇವಾಗ ತಗೊಳ್ಳಿ, ನೀವು ತಗೊಳ್ಳಿ. ಯೋನ ಕಣಪ್ಪ, ನನ್ನ ಸೊಸೆ ಪಾಲಕ್ ದೇವ್ರ ಥರ ಬದ್ಬಿಟ್ಟು ಪಾಪ ನೀವು ಎಷ್ಟು ಎಲ್ಲ ಸಹಾಯ ಮಾಡ್ತಿದ್ದೀರಾ. ನೀವಂತೂ ಏನು ವಸಿ ಮಾಡಿರೆ, ಬಿಸ್ನೆಸ್ಗೆಲ್ಲ ಹೆಲ್ಪ್ ಮಾಡ್ತಿದ್ದೀರಾ. ಅಲ್ಲ ಯೋನೈತಿದ್ರಾಗೆ ಅಂತ ನೋಡಿ, ಸಿಂಪಲ್ ಆಗಿ ಒಂದು ಚಿಕ್ಕ ಗಿಫ್ಟ್ ಕೊಟ್ಟಿದ್ದೀನಿ ಅಷ್ಟೇ, ದೊಡ್ಡ ಗಿಫ್ಟ್ ಏನು ಕೊಟ್ಟಿಲ್ಲ. ಸಿಂಪಲ್ ಆಗಿ ಒಂದು ಪುಟ್ಟ ಗಿಫ್ಟ್ ಅಷ್ಟೇ. ಸರಿನಾ? ನಿಮಗೆಲ್ಲ ಇಷ್ಟ ಆಗ್ತದೆ ಅಂತ ಅನ್ನಿಸ್ತದೆ. ಎಲೆಕ್ಷನ್ಗೆ ಎಲ್ಲರ ಕೈಲೂ ಗೆಲ್ಲಕ್ಕಾಗಲ್ಲ. ನೀವು ಗೆದ್ದಿದ್ದೀರಾ ಅಂತಂದರೆ ನನಗಂತೂ ಸಮಾಧಾನ, ಖುಷಿನೂ ಐತೆ ನನಗಂತೂ. ಸೋತೋಗ್ಬಿಡ್ತೀರೇನೋ ಅಂತ ಯಾವಾಗಲೂ ಹೇಳ್ತಾ ಇದ್ರು. ಮತ್ತೆ ಸೋತೋಗ್ಬಿಟ್ರೆ ತಡ್ಕೊಳ್ಳಲ್ಲ ಅವರು ಅಂತ ಹೇಳ್ಬಿಟ್ಟು ರಾಧವ್ರು ಯಾವಾಗೂ ಹೇಳ್ತಾ ಇದ್ರು. ಅದೇ ನೆನಪಾಯ್ತು ನನಗೆ. ಓಕೆ ಸರಿನಾ, ನಂಗೆ ಸ್ವಲ್ಪ ವರ್ಕ್ ಐತೆ. ಸೋರಿ ಕಣಪ್ಪ, ಆಯ್ತು. ನಮ್ಮ ರಾಧನ್ಗೆ ಏನೇ ಹೇಳು, ಇವಂತವನು ಕೊಟ್ಕೊಂಡಿರೋ ನಿಮ್ದೇಗಿರೋಳ ನೀವು ಇರೋಳೇನೋ ಪಾಪ. ಅವಳು ಹೋಗಿ ಎಂಥ ದರಿದ್ರು ನನ್ನ ಮಗನ ಕಟ್ಬಿಟ್ಟು ರಾಧನ್ ಜೀವನನೇ ಹಾಳು ಮಾಡಾಕ್ಬಿಟ್ಟೆ ನಾನಂತೂ. ಬಿಡು, ಏನೋ ಅವಳು ಬಲವಂತ, ನಾನು ಯಾಕೆ ಬಲವಂತ ಮಾಡಲ ಅವಳಿಗೆ ಏನೋ ಇಷ್ಟ ಆಗಿ ಬಂದಂಗೆ ಅವಳೇನೋ ಮಾಡ್ಕೊಳ್ಳಿ. ನಾನೇನು ಬಲವಂತ ಮಾಡ್ಬಿಟ್ಟು ಏನು ಪ್ರಯೋಜನ ಹೇಳು? ಜಯಮ್ಮ ಓಯ್ ಜಯಮ್ಮ. ಅಯ್ಯೋ ಈ ವಜ್ಜಿತಾಗ ಉಗಿಸ್ಕೊಳಕ್ಕೆ ಬಂದೆ ಅನಿಸ್ತದೆ. ನಾನು ಕ್ಯಾಕರ್ ಸುಮ್ಮಕ್ಕೆ ಹೋಗಿದ್ದಾಳು ನೋಡಿ ಇವಾಗ. ಅಯ್ಯೋ ಪದ್ದು ಬಂದ ಮಗಳೇ, ಬಾಬಾ ಬಾಬಾ ಕೂತ್ಕೊಂಡು ಒಂಚೂರು ಕಾಪಿ ಗಿಪಿ ಕುಡಿವಂತ ಬಾಬಾ. ಅಯ್ಯೋ ನಾನಂತೂ ಯಾವಾಗೂ ನನ್ನ ಸೊಸೆಗೆ ಹೇಳ್ತಿದ್ದೆ, ಅಯ್ಯೋ ಹೆಂಗಾರ ಮಾಡಿ ಪೊದ್ದಿನ ಕರ್ಕೊಂಬಿಡ್ ಬಾಮಿ, ಮನೆಗೆ ಕರ್ಕೊಂಬಿಡ್ ಬಾಮಿ ಅಂತೇಳಿ. ಕರ್ಕೊಂಡೇ ಬರಲಿಲ್ಲ ಮನೆಯಾಳಿ. ನೀನೇ ಬಂದಿದ್ದು ಒಳ್ಳೇದಾಯ್ತು. ಏನು ಸುಮ್ಕೆನೆ ಇವಾಗ ನೀನು ಪಂಚಾಯತಿ ಮೆಂಬರ್ ಸೊಸೆ ಅಂದ್ರೆ ಸುಮ್ಕೆನೆ. ನಿನ್ನಿಂದ ತಾನೆ ಎಲೆಕ್ಷನ್ ಎಲ್ಲ ಗೆದ್ದಿರೋದು. ಬಾಬಾ ನೀನು ಕುಂತ್ಕಬಾ ನೀನು. ಇದೇನು ನಾನು ಬಂದಾಗೆಲ್ಲ ಹಂಗೆ ಕ್ಯಾಕರ್ಸ್ ಮಕ್ಕೋಗಿ ಹೇಳು. ಇವಾಗ ನೋಡಿದ್ರೆ ಇಷ್ಟು ಖುಷಿಯಾಗಿ ಎಲ್ಲ ಮಾತಾಡ್ತಾವಳಲ್ಲ, ಎಲ್ಲ ಎಲೆಕ್ಷನ್ ಪ್ರಭಾವನ. ಅಯ್ಯೋ ಬಾರವ ಕುಂತ್ಕ. ನಿನ್ನಿಂದನೇ ನನ್ನ ಸೊಸೆ ಉದ್ಧಾರ ಆಯ್ತಿರೋದು ಗೊತ್ತಾ? ಬಾ ಕುಂತ್ಕ ಬಾ ಇಲ್ಲಿ. ಅಯ್ಯೋ ಏನವ ಕುಡಿತ್ಯಾ? ಜ್ಯೂಸ್ ಗೀಸ್ ಮಾಡ್ಕೊಂಬಿಡ್ಬಲ್ಲ, ನಿಂಬೆಣ್ಣಿನ ಪಾನ್ಕವಾ? ಏನು ಬೇಡ. ಏನು ಬೆಲ್ಲದ ಪಾನ್ಕ ಮಾಡ್ಕೊಂಬಿಟ್ಟು ಬರ್ಬೇಕಿ? ಕುಂತ್ಕ, ಹಿಂಗೆ ಹೋಗಂಗೆ ಬರ್ತೀನಿ. ಅಯ್ಯೋ ಬೆಲ್ಲದ ಪಾನ್ಕ ಅಂತ ಹೇಳಿಲ್ಲ, ನನಗೇನು ಬೇಡ. ನೀನು ಕೇಳಿದ್ದೆ ಮಾಡ್ಕೊಂಬಿಟ್ಟು ಬರ್ತೀನಿ, ಸುಮ್ಕಿರವ ನೀನು. ಲೇ ಜಯಮ್ಮ, ಪೊದ್ದಿ ಬಂದವಳೆ ನೀನು. ಎಲ್ಲೋ ಹೋಗ್ಬಿಟ್ರೆ ಹೆಂಗೆ ಹೇಳು? ಬಾ ಕೂರಿಸ್ಕೊಂಡು ಮಾತಾಡ್ಬಾ, ಇಬ್ರು ಕುಂತ್ಕೊಂಡು ಮಾತಾಡ್ತೀರಿ. ಹೋಗ್ಬಿಟ್ಟು ಬೆಲ್ಲದ ಪಾನ್ಕ ಮಾಡ್ಕೊಂಬಿಟ್ಟು ಬರ್ತೀನಿ.
ಪದ್ದಿ ಬಂದರೆ ಉಗಿತಿದ್ರಿ, ಪದ್ದಿ ಜೊತೆ ಸೇರ್ಬೇಡ ಹಾಳಾಗೋಯ್ತಿ ಅಂತ ಹೇಳ್ತಿದ್ರಿ. ಈಗ ನೋಡಿದ್ರೆ ಹೋಗಿ ಪಾನ್ಕ ಮಾಡ್ಕೊಂಬಿಟ್ಟು ಬರ್ತೀನಿ ಅಂತ ಹೇಳ್ತಿದ್ದೀರಾ. ಏನೋ ನಿನಗೂ ಎಳ್ಳೋಟ ಬೇಕಾ? ಮಾಡ್ಕೊಂಬಿಟ್ಟು ಬರ್ತೀನಿ, ಕುಂತ್ಕಬ. ನೋಡ್ದ್ಯಾ ಪದ್ದಿನ ಮತ್ತೆನಾ? ನೋಡ್ದ? ಯಪ್ಪ ದೇವ್ರೇ, ಯಾ ಪಾಟಿ ಚೇಂಜ್ ಆಗೋಗ್ಬಿಟ್ಟವಳೆ ಅಂತ. ಇದೆಲ್ಲ ಅವಳು ಚೇಂಜ್ ಆಗೋಳೆ ಅನ್ಕೊಂಡ. ಎಲೆಕ್ಷನ್ನು ಈಗ ಎಲೆಕ್ಷನ್ನಾಗ ಗೆದ್ಬಿಟ್ಟಿದ್ದೀರಲ್ಲ, ಮನೆಗೇನೆ ಮಾಡ್ಕೊಡ್ತೀರಾ ಅಂತ ಹೇಳ್ಬಿಟ್ಟು ಈಗ ನೋಡಿ ಹಿಂಗೆ ಆಡ್ತಾವಳ ಅಷ್ಟೇನಿಯ. ಮನೆಗೇನೆ ಮಾಡಿಸ್ಕೊಂಬಿಟ್ಟು ಗ್ರಾಂಟ್ ಹಾಕ್ಸ್ಕೊಬಿಡನಿ ಅಂತ ಹಿಂಗೆಲ್ಲ ಆಡ್ತಾವಳೆ. ಎಂಥ ಮನೆಯಾಳಿ ಅಂತ ಅನ್ಕೊಂಡಿದ್ಯಾ? ಮನೆಯಾಳಿನಾಗ ಮನೆಯಾಳಿ, ಇವಳಂತಂದ್ರೆ ಸಾಮಾನ್ಯದಳು ಅಂತ ಅನ್ಕೊಬಿಟ್ಟ. ಅಯ್ಯಪ್ಪ, ನಿಮ್ಮ ಅತ್ತೆ ನೋಡಿ ಹೋಗುದು ಬಿಸಾಕ್ತಾಳೆ ಅನ್ಕೊಂಡ್ರಿ, ಲೆಕ್ಕಾಕಿ ಹೆಂಗೆ ನೊಯ್ಯಸ್ಸು ಮಾಡ್ತಾವಳೆ ಅಂತೇಳಿ. ಯಪ್ಪ ದೇವ್ರೆ, ಬಿಡು, ಮನೆ ತಾನೆ ಹಾಕಿಸ್ಕೊಟ್ರೆ ಆಯ್ತು. ಸರಿ ಬಾ, ಭದ್ರಮ್ಮನ ಮಂತಕ್ಕೆ ಹೋಗ್ಬಿಟ್ಟು ಬರೋಣ. ಭದ್ರಮ್ಮನ ಮಂತಕ್ಕ ಯಾಕೆ ಜಮ ಮರ್ತೋಗ್ಬಿಟ್ಟೆ? ಕಾಲಕ್ಕೆ ಬೀಳ್ತೀನಿ ಊರ್ ಜನದ ಮುಂದೆ ಅಂತ ಹೇಳ್ಬಿಟ್ಟು ಹೇಳಿರ್ಲಿಲ್ವೇ? ಊರ್ ಜನದ ಮುಂದೆ ಎಲ್ಲ ಕಾಲಕ್ಕೆ ಬಿದ್ಬಿಡ್ತೀನಿ, ಎಲೆಕ್ಷನ್ನಾಗ ಸೋತ್ಬಿಟ್ರೆ ಅಂತ ಅವತ್ತು ಅವಾಜ್ ಹಾಕಿದ್ಲು. ಯಾಕೆ ಅವಳು ಮರೆದ್ರು ನಾನು ಮರೆಯೋಕ್ಕಿಲ್ಲ, ಇವಾಗ ನಾನು ಹೆಂಗೆ ಮರೆಯೋಕ್ಕಾಗ್ತದೆ? ಬಾ ಹೋಗಿ ಸರಿಯಾಗಿ ಮಾಡ್ತೀನಿ ಅವಳಿಗೆ. ಹೂನಲ್ವೇ? ಹೇಳಿದ್ಲು ಕಾಲಕ್ಕೆ ಬೀಳ್ತೀನಿ ಅಂತ. ನೋಡು ಪತ್ತೆನೇ ಇಲ್ಲ ಇವಾಗಂತೂ. ಎತ್ತೋದ್ಲ ಏನು ಕತ್ತಿಯೋ ಮನೆಯಾಳಿ. ಬಾ ಹೋಗ್ಬಿಟ್ಟು ಕೇಳೋಣ, ಬಂದು ಕಾಲಕ್ಕೆ ಬೀಳು ಅಂತ. ಇಲ್ಲ ಅಂತಂದ್ರೆ ಅವಳಿಗೆ ಐತೆ, ಬಾ ಬೀಳಿಲ್ಲ ಅಂತಂದ್ರೆ. ಊರು ಮುಂದೆ ಎಲ್ಲ ಚಾಲೆಂಜ್ ಹಾಕ್ಬಿಟ್ಟಿದ್ಲು, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅನ್ನೋ ದೊಡ್ಡದಾಗಿ ತೊಳ್ಳಾಕ್ತೀನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡೋಣ ಬಾ, ಅದೆಷ್ಟು ತೊಳ್ಳಾಕ್ತಾಳೆ ಏನು ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತದೆ. ಬಾ ಅಕ್ಕೋ ಅಕ್ಕ, ನನ್ನ ಪೋರ್ಸು ATM ಕಾರ್ಡ್ ಎಲ್ಲ ಕೊಡಕು, ನಿನ್ನ ಕೈ ಮುಗಿತೀನಿ ಕೊಡಕು. ದಯವಿಟ್ಟು ಅಕ್ಕೋ, ಹಿಂಗೆಲ್ಲ ಕೊಡಿದಂಗೆ ಬಚ್ಚಿಕೊಂಡ್ರೆ ನಾನು ಹೆಂಗಕ್ಕೋ ಹೋಗೋದು? ಕೊಡಕ ನೀನು ಸುಮ್ಕೇನೆ. ಎಲೆಕ್ಷನ್ನ ಗೆಲ್ಲಿಸ್ತೀನಿ ಅಂತ ಬಂದು ನನ್ನ ಮಾನ ಮರ್ವದಿ ಎಲ್ಲ ಕಳೆದು 3 ಕಾಸಿಗೆ ನನ್ನ ಮಾನ ಮರ್ವದಿ ಎಲ್ಲ ಹರಾಜಾಕಿ ಇವಾಗ ಮತ್ತೆ ಬಂದ್ಬಿಟ್ಟು ಕೇಳ್ತಾ ಇದ್ದೀಗೇನ್ಲ? ನೀನು ಮಕ್ಕ ಮುಚ್ಚ ನೋಡ್ಲಾ, ಸುಮ್ಕೇನೆ ಇಲ್ಲಿಂದ ಹೊಂಟೋಗ್ಬಿಟ್ರೆ ಚಂದ ಅಷ್ಟೇನಿಯ. ಇಲ್ವೋ ನಾನು ಸುಮ್ಕಿರಕ್ಕಿಲ್ಲ ಅಷ್ಟೇನೆ. ಓಹೋ ನೋಡು, ಮನೆಗೆ ಬಿದ್ದಿದ್ದು ನಾನು ಎಲೆಕ್ಷನ್ನಾಗ ಹೋಗಿದ್ದೆಲ್ಲ ಮುರಿಯೋದಿಲ್ಲ ವಾಪಸ್ ಕೊಡಿಸ್ಬಿಟ್ಟು ಆನೆಗೆ ನೀನು ಎಲ್ಲನ ತೊಲಗಿವಂತೆ. ಅಕ್ಕ ಪ್ಲೀಸ್ ಕಣಕ್ಕ, ನಾನು ಹೊಂಟೋಯ್ತೀನಿ ಕಣಕ್ಕ ದುಬೈಗೆ. ನಿಮ್ಮ ಮನೆ ಸವಾಸವೇ ಬೇಡ ಕಣಕ್ಕ, ನಾನು ಹೊಂಟೋಯ್ತೀನಿ ಕಣಕ್ಕ. ಪ್ಲೀಸ್ ಕಣಕ್ಕ, ನಂದು ಎಲ್ಲ ಪಾಸ್ಪೋರ್ಟ್ ಎಲ್ಲ ಅದ್ರಾಗೆ ಐತಿ, ಕೊಟ್ಬಿಡಕ್ಕ, ನಾನು ಹೋಗ್ಬೇಕು. ನನ್ನ ಹಾಳು ಮಾಡಿಬಿಟ್ಟು ನನ್ನ ಮಾನ ಮರ್ಯಾದಿನೆಲ್ಲ ಊರಾಗೆಲ್ಲ ಕಳೆದ್ಬಿಟ್ಟು ಈಗ ಹೊಟ್ಟೋಗ್ಬಿಟ್ರೆ ಅದೇನು ಮಾಡ್ತೀಯೋ ಗೊತ್ತಿಲ್ಲ. ಹೋಗಿರೋ ಮರ್ಯಾದಿನ ಉಳಿಸೋ ಥರ ಪ್ಲಾನ್ ಮಾಡು. ಆಮೇಕಿಂದ ನೋಡು ನೀನು ಏನು ಮಾಡಿದ್ರು ಸರಿ ಆಯಿತು ಅಂತ ಬಿಟ್ಟು ಕಳಿಸ್ತೀನಿ. ಹೋಗೋಗು, ಕ್ಯಾಮೆ ನೋಡ್ಕೊ ಹೋಗು. ನೀನು ಕಳ್ಕೊಂಡ್ರದ್ದು ಮರ್ಯಾದಿನ ನಾನೇನ ಕಳಿಯಕ್ಕೆ ಬಂದೆ? ಕಳ್ಕೊಳ್ಳೋ ಮರ್ಯಾದಿನ ನೀನು ಕಳ್ಕೊಂಬಿಟ್ಟು ಇಲ್ದಿರೋದೆಲ್ಲ ಮಾತಾಡಿದ್ರೆ ಹೆಂಗೆ ಹೇಳು? ನೀನು ತಾನೇ ಕಳ್ಕೊಂಡಿದ್ಯಲ್ಲ ಮಾನ ಮರ್ಯಾದಿನ. ಇವನು ಎಲೆಕ್ಷನಾಗ ಗೆಲ್ತೀಯ ಅಂತ ಹೇಳ್ದೆ ಅಷ್ಟೇನಿಯ, ಅಷ್ಟಕ್ಕೇನೆ. ಭದ್ರಮ್ಮವ್ರು ಇಲ್ಲೇ ಸಿಕ್ಬಿಟ್ರು ಅನ್ನು. ನಾನು ಮಂತಕ್ಕೆ ಹೋಗೋಣ ಅಂತ ಅನ್ಕೋತಿದ್ದೆ, ಬಿಡು ಇಲ್ಲೇ ಸಿಕ್ಕಿದ್ದಕ್ಕೆ ಒಳ್ಳೇದಾಯ್ತು. ನಮ್ಮಂತ ಹುಡಿಕೊಂಬಿಟ್ಟು ಬರೋ ಅಂಥದ್ದು ಏನಾಗಿತ್ತು? ಎಲೆಕ್ಷನ್ಗೆ ಸುಣ್ಣಾಗಿದ್ರಲ್ಲ ಅದಕ್ಕೇನಿಯ ಹುಡಿಕೊಂಬಿಟ್ಟು ಬಂದಿದ್ದು. ನಿನ್ನಾಗ ಮೋಸ ಮಾಡಿದ್ರೆ ಇನ್ನೇನೇ ಆಯ್ತದೆ? ಮಾಡೋದೆಲ್ಲ ಮೋಸನೇನಿಯ. ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ನೀನಂತೂ ಎಲ್ಲ ಮೋಸ ಮಾಡಿಬಿಟ್ಟು ಏನು ಮಾಡ್ತಿದ್ಯಾ ನೋಡಿ ಇವಾಗಂತೂ ನೀನು. ನೋಡೆ ಸುಮ್ಕೆತ್ತಿ ಅಪ್ಪಗೆ ನಿನ್ನ ಪಾಡು ನೀನು ಹೋಗ್ಬಿಡು. ನಾನು ಸೋತ್ನೋ ಗೆದ್ನೋ ಅದನ್ನು ಕಟ್ಕೊಂಡು ನಿನ್ಗೇನಾಗಬೇಕು? ಯಾಕೆ ಬದ್ರಿ ಮರ್ತೋಗ್ಬಿಟ್ಟೇನು? ನಮ್ಮ ಅತ್ತೆ ಕಾಲಕ್ಕೆ ಬಂದ್ಬಿಟ್ಟು ಇಡೀ ಮನೆ ಮಕ್ಕಳನ್ನೂ ಬಿಡಬೇಕಲ್ಲ, ಮರ್ತೋಗ್ಬಿಟ್ಟ? ಹೇಳಿದ್ದೆ ಹಂಗೆ ಹೇಳಿದ್ದೆ ನಿನ್ನ ಮಾತ್ರಕ್ಕೆ ನಿಮ್ಮ ಅತ್ತೆ ಕಾಲಕ್ಕೆ ಬಂದ್ಬಿಟ್ಟು ಬೀಳಕ್ಕಾಯ್ತದ? ನಾನಂತೂ ಬೀಳಕ್ಕಿಲ್ಲ. ಇವಾಗೆಲ್ಲ ಏನು ಬೀಳಕ್ಕಾಯ್ತದ? ನಿಮ್ಮ ಅತ್ತೆ ಕಾಲಕ್ಕೆ ಬಂದ್ಬಿಟ್ಟು ನೋಡು, ನನಗೂ ನಂದೇ ಅದ ಪ್ರೆಸ್ಟೀಜ್ ಐತೆ, ನನಗೂ ಹಂಗೆಲ್ಲ ಬೀಳಕ್ಕಾಗಕ್ಕಿಲ್ಲ ಅಂತಂದ್ರೆ ಊರ್ ಜನದ ಮುಂದೆ ಬಂದ್ಬಿಟ್ಟು ಒಪ್ಕ ನಾನು ಹಿಂಗೆ ಚಾಲೆಂಜ್ ಮಾಡಿದ್ದೆ, ನನ್ನ ಯೋಗ್ಯತೆ ಹಿಂಗೆ ಅಂತ ಹೇಳ್ಬಿಟ್ಟು ಜನರೇ ಅವಾಗ ಕ್ಯಾಕರ್ಸ್ ಮಕ್ಕೋಗ್ಬಿಟ್ಟು ಉತ್ತರ ಕೊಡ್ತಾರೆ. ಇಲ್ಲ ಅಂದ್ರೆ ನೀನು ಈಡಿಯೋ ಐತಲ್ಲ, ಈಡಿಯೋ ಬಾ ಊರು ತುಂಬ ಅಲ್ಲ ದೇಶ ತುಂಬ ಪ್ರಚಾರ ಮಾಡ್ಬೇಕಾಯ್ತದೆ. ಇಲ್ಲೇ ಅಲ್ಲ ಎಲ್ಲ ಕಡೆ ಮಾನ ಮರ್ಯಾದೆ ಎಲ್ಲ ಕಳ್ಕತ್ತಿ ಅಷ್ಟೇನಿಯ. ಮರ್ಯಾದಿನಾಗ ಬಂದು ಮತ್ತೆ ಕಾಲಕ್ಕೆ ಬಿಡಬೇಕು. ಮನೆ ಮಕ್ಕಳು ಬಂದು ಬೀಳ್ತೀವಿ ಅಂತ ಹೇಳಿದ್ರಲ್ಲ, ಮನೆ ಮಕ್ಕಳು ಬಂದು ಬಿಡಬೇಕು. ನೀನು, ನಿನ್ನ ಮಗ, ನಿನ್ನ ಮಗಳು ಎಲ್ಲರೂ ಪ್ರತಿಯೊಬ್ಬರು ಬಂದು ಬೀಳಬೇಕು. ನನಗೆ ಯಾಕಕ್ಕ ಹೊಡಿತಿದ್ಯಾ? ನಿನ್ನಿಂದನೇ ಸೋತಿದ್ದು, ನಿನ್ನಿಂದನೇ ಇಷ್ಟೆಲ್ಲ ಅವಮಾನ ಆಯ್ತಿರೋದು, ಅದಕ್ಕೆ ಹೊಡಿತಿರೋದು. ಯಾಕ ಎಲೆಕ್ಷನ್ 2 ದಿನ ಐತೆ ನಂಗೆ ಬಂದ್ಬಿಟ್ಟೆ, ಅಷ್ಟಕ್ಕೇನೆ ಹಿಂಗೆ ಆಡ್ತೀಯಲ್ಲಕ್ಕ? ಅಯ್ಯೋ ನಿನ್ನ, ಏನೋ ನಾನೇ ನಿನ್ನ ಗೆಲ್ಲಿಸ್ಬಿಟ್ಟು ದೊಡ್ಡದಾಗ ಏನೋ ಮಾಡ್ಬಿಟ್ಟಿದ್ದೀನಿ ನಂಗೆ ಹೇಳ್ತೀಗಲ್ಲಕ್ಕೋ. ಹೋಗಕ್ಕ ಸುಮ್ಕೇನೆನಿಯಾ? ನೋಡೆ ನಾನು ಕಾಲಿಗೆ ಬೀಳಲ್ಲ. ಇನ್ನೊಂದು ಮಗ ಅವನಲ್ಲಿ ನನ್ನ ತಮ್ಮ, ಇವನು ಬೀಳ್ತಾನೆ ಕಾಲ್ಗೆ. ಮನೆ ಮಕ್ಕಳು ಕಾಲ್ಗೋದ್ರೆ ಇನ್ನೊಂದು ಮಗನೇ ಬೀಳ್ತಾನೆ. ನಾನು ಸೋತಿಲ್ಲ, ಇನ್ನೊಂದು ಮಗನಿಂದ ನಾನು ಸೋತಿರೋದು. ಅಕ್ಕ ನಾನು ಯಾಕಕ್ಕ ಬೀಳಿ ಎಲ್ರು ಕಾಲ್ಗೊಂಡ್ರೆ? ಬೀಳಬೇಕು, ಬಿದ್ರೆ ಏನಿಯಾ ಎಲ್ಲ ಸರಿ ಹೋಗೋದು. ನೀನು ಬಿದ್ರೆ ಏನಿಯಾ ನಿಂದೆಲ್ಲ ಪೊರ್ಸು ಗಿರ್ಸಿ ಎಲ್ಲ ಕೊಡೋದಿಲ್ಲ ಅಂದ್ರೆ ಬಚ್ಚಿಕತ್ತಿನ ಅಷ್ಟೇ ಏನಿಯಾ. ನಿನ್ನಿಂದಲೇ ನಾನು ಸೋತಿದ್ದು. ಬಿರಿಯಾನಿ ಯಾಕ್ಲಾ ಬಿರಿಯಾನಿ ಮಾಡಿಸ್ದೆ? ಹಲೋ ಭದ್ರಮ್ಮ, ಮಾತು ಕೊಟ್ಟಿದ್ದು ನೀನು ಬೀಳ್ತೀನಿ ಅಂತ, ನಿನ್ನ ತಮ್ಮನ್ನ ನಿನ್ನ ಗಂಡನ್ನ ಬೀಳಿಸ್ತೀನಿ ಅಂತ ಅಲ್ಲ. ಬಾಯಿ ಮುಚ್ಕೊಂಡು ಕೊಟ್ಟಿರೋ ಮಾತು ಪ್ರಕಾರ ಬಂದು ಕಾಲಿಗೆ ಬೀಳು. ಇಲ್ಲ ಅಂತ ಅಂದ್ರೆ ಏನೇ ಮಾಡ್ತೀಯಾ ನನ್ನೇ ಬ್ಲಾಕ್ ಮೇಲ್ ಮಾಡ್ತೀನಿ. ಏನೇ ಮಾಡ್ತೀನಿ ನೀನು? ಬ್ಲಾಕ್ ಮೇಲ್ ಮಾಡಕ್ಕೆ ಗೊತ್ತಿದ್ದೀಯ ನನ್ನ? ಏನು ಮಾಡಂಗಿದ್ಯಾ ನೀನು? ನಿನ್ನ ಕೈಲಿ ಏನು ಮಾಡೋಕ್ಕಾಯ್ತದೆ ಹೇಳು? ನಿನ್ನ ಕೈಲಿ ಏನು ದೌಲತ್ ಮಾಡ್ತಾಳೆ. ಬೀಳ್ತೀನಿ ಅಂತ ಅವಾಗ ಹೇಳಿದ್ನಪ್ಪ. ಈಗ ಏನು ಮಾಡಂಗಿದ್ದೀಯ ನೀನು? ಜಯಮ್ಮ ವಿಡಿಯೋ ಐತಲ್ವೇನೆ? ನಾನೇನೇನೋ ಕದ್ರಿ ಕೆಲಸ ಮಾಡಿದ್ದೀನಿ, ಅದ್ರಾಗ ಯಾವ ವಿಡಿಯೋ? ಅದನ್ನ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ.
ಅದನ್ನ ಪಬ್ಲಿಷ್ ಮಾಡಿ ದೇವಸ ಎಲ್ಲ ನೋಡ್ತದಲ್ಲ ಅವಾಗ ನೀನುವೆ ನೋಡು. ಬೇಡ 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 ಅಂತಂದ್ರೆ ಬಂದು ಕಾಲೋಗಿ ಬೀಳು ಅಷ್ಟೇ ಏನಿಯ. ಸುಮ್ಮನೆ ಬ್ಯಾಡ ಗೀಡ ಅದು ಇದು ಅವೆಲ್ಲನೂ ಬೇಕಾಗಿಲ್ಲ. ಬಂದು ಕಾಲೋಗಿ ಬೀಳ್ತೀಯಾ ಕಾಲೋಗಿ ಬೀಳು. ಇಲ್ಲ ಅಂತಂದ್ರೆ ವಿಡಿಯೋನ ಪಬ್ಲಿಷ್ ಮಾಡಾಕ್ಬಿಡ್ತೀವಿ ಅಷ್ಟೇ ಏನಿಯ. ಆಯ್ತು ಫಿಕ್ಸ್ ಆಗು, ನಾಳೆನೆ ಬಂದ್ಬಿಡ್ಬೇಕು. ಇಲ್ಲಾಂದ್ರೆ ಇವತ್ತೇ ಬೀಳ್ಸಿದ್ರು ಬೀಳಿಸ್ತೀನಿ, ಫಿಕ್ಸ್ ಆಗಿರು. ನನ್ನ ಮಗ ಸೊಸೆ ಎಲ್ಲ ಬಂದ್ಮೇಲೆ ನನ್ನ ಮಗಳನ್ನೆಲ್ಲ ಒಪ್ಪಿಸ್ಬಿಟ್ಟು ಆಮೇಗಿಂದ ಬೇಕಾದ್ರೆ ನಾನು ಕಾಲೋಗಿ ಬೀಳ್ತೀನಿ, ಸರಿನಾ? ಇನ್ನು ಅವ್ರು ಬಂದಿಲ್ವಲ್ಲ, ನಂಗೆ ನಾಳೆ ಗಂಟೆ ಟೈಮ್ ಕೊಡು. ಕೊಡ್ತೀನಿ, ನಾಳೆ ತನಕ ತಾನೆ ಎಲ್ಲನೂ ಕೊಡ್ತೀನಿ. ನಾಳೆ ಬಂದು ಬೀಳ್ದಿದ್ದಂಗಿರು. ನೀನು ವಿಡಿಯೋ ಎಲ್ಲಿರ್ತದೆ ಅಂತ ನೋಡ್ತಿರು. ಲೋ, ನಿನಗೆ ಯಾರ್ಯಾರೋ ಪರಿಚಯವ್ರೆ ಅಂದ್ರೆ ಅಂತಂದಲ್ಲ, ಇವಳು ಮೊಬೈಲಾಗಿರೋ ವಿಡಿಯೋನ ಡಿಲೀಟ್ ಮಾಡ್ಸಕ್ಕೆ ನಿನ್ ಕೈಗೆ ಆಗಲ್ವೇನಾ? ನಾನು ಏನಕ್ಕ ಅನ್ಕೊಂಡಿದ್ಯಾ? ನಾನು ಏನಾದ್ರೂ ಅನ್ಯಗ್ರಹ ಜೀವಿ ಅನ್ಕೊಂಡಿದ್ಯಾ ನೀನು ಹೇಳಿದ್ದೆಲ್ಲ ಮಾಡಕ್ಕೆ? ತಿರ್ಬೋಕಿ ನನ್ನ ಮಗನೇ, 10 ಪೈಸದ ಕೆಲಸ ಮಾಡಕ್ಕಿಲ್ಲ, ಏನೂ ಯಾರು ನಿಂಗೆ ಪರಿಚಯ ಏನೂ ಇಲ್ಲ. ಹೆಂಗೆ ಹೇಳ್ತಾನೆ ಅಂತ ಹೇಳಿದ್ರೆ ದುಬೈಯಾಗ ಮಾಡ್ತಾನೆ. ದುಬೈಯಾಗ ಕೆಲಸನ ಹಾಳಾದ ನನ್ನ ಮಗ ದುಬೈಯಾಗೆ. ಭದ್ರಮ್ಮ ನೆನ್ಪಿಟ್ಕ, ನಾಳೆ. ಅಯ್ಯೋ ಅಕ್ಕ, ನನ್ನ ಪಾಸ್ಪೋರ್ಟ್ ಕೊಟ್ಬಿಟ್ಟು ನಾನು ಹೊಂಟೋಯ್ತೀನಿ. ಇವಳು ಕೊಬ್ಬು ಇನ್ನಿಳಿತದೆ ನೋಡು. ಯಾ ಪಾಟಿ ದೂರಂಕಾರ ಮಾಡ್ತಿದ್ವಲ್ವಾ, ಏನು ಹೊಸಿ ದೂರಂಕಾರ ಮಾಡ್ತಿದ್ಲ? ಇಳಿತದೆ ಬಾರೆ ಪೊದ್ದಿ, ನೀನು ಇಳಿಸ್ತೀಯ ಅಂತ ನನಗೆ ಗೊತ್ತು. ಬಾ ವಿಡಿಯೋ ಅಂತಂದಲ್ಲ, ಯಾವ ವಿಡಿಯೋನೇ? ಯಾವುದೂ ಇಲ್ಲ, ಸುಮ್ಮನೆ ಹೇಳ್ದೆ ಅಷ್ಟೇ ಅವಳ ವಿಡಿಯೋನ ಎಲ್ಲಿಂದ ಇಟ್ಕೊಳ್ಳಿ ನಾನು? ಯಾವುದೂ ಇಲ್ಲ. ಇದ್ದಿದ್ರೆ ನಾನು ಯಾವಾಗ ಎದುರಿಸ್ಬಿಡ್ತಿದ್ದೆ. ಸುಮ್ಕೆ ವಿಡಿಯೋ ಅಂತಂದರೆ ಎದ್ರಕಂತಾಳಲ್ಲ, ಯಾಕಂದರೆ ಪಬ್ಲಿಷ್ ಮಾಡ್ಬಿಟ್ಟಿದ್ನಲ್ಲ ವಿಡಿಯೋನ, ಎದ್ರಕಂತಾಳೆ ಶಾನೆ ಮರ್ಯಾದೆ ಹೋಯ್ತದೆ ಅಂತ. ಅದಕ್ಕೆ ಹಂಗೆ ಹೇಳಿದ್ದೀನಿ, ಯಾರಿಗೂ ಹೇಳ್ಬೇಡ, ಸುಮ್ಮನಿರು. ಬಂದು ಬೀಳ್ಲಿ ನಮ್ಮ ಅತ್ತೆ ಕಾಲ್ಗೆ, ಆಮೇಕಿಂದ ನೋಡೋಣ. ಸರಿ ಆಯ್ತು, ಬಿದ್ದೇ ಬೀಳ್ತಲ್ ಬಾ, ಬೀಳದೆ ಇನ್ನೇನು ಮಾಡ್ತಾಳೆ.